we are going to move towards the next topic, that is a type of networks. We'll have the introduction that about the networks, types of networks. ಯಾವ ರೀತಿಯಾದ ನೆಟ್ವರ್ಕ್ಸ್ ಅದಾವ ಅಂತ ಅದ ಡಿಸ್ಕಷನ್ ಮಾಡೋಣ ಅಂತ. Let me discuss. We learnt about the network. Network is a sharing ಅಂತ ಹೇಳ್ತೀವಿ. Sharing, it may be sharing of any devices, it may be sharing of data via something that is a network ಅಂತ ಹೇಳ್ತೀವಿ. ಟೈಪ್ಸ್ ಆಫ್ ನೆಟ್ವರ್ಕ್ಸ್, ಯಾವ ರೀತಿಯಾದ ನೆಟ್ವರ್ಕ್ಸ್ ಅನ್ನ ನೀವು ಯೂಸ್ ಮಾಡ್ತೀರಿ, ಯಾವ್ಯಾವ ಸೆಕ್ಟರ್ ಒಳಗಡೆ ಯೂಸ್ ಮಾಡ್ತೀರಿ. Okay, so let us see what are the networks. There are three kinds of networks we are going to use. One is a local area network, one is a metropolitan area network, and the one is a wide area network. Let me see how these are going to work, where these are going to work. Let us take a look on it. Local area network. One network, that is a one network which covers a single room or single building or office, that is known as a local area network. ಒಂದಷ್ಟು computers, some computers are connected in a such a way that they can cover entire building, they can cover entire room, they can cover entire office through some of the wires. So through some of the wires ಒಂದಷ್ಟು ಕಂಪ್ಯೂಟರ್ಸ್ ಅನ್ನ ಕನೆಕ್ಷನ್ ಮಾಡಿರ್ತೀವಿ, ಇಂಟರ್ ಕನೆಕ್ಷನ್ ಅಂತ ಕರಿತೀವಿ. ಆ ಇಂಟರ್ ಕನೆಕ್ಷನ್ ಮಾಡೋದು ಹೇಗೆ ಅಂತಂದ್ರೆ ಸಮ್ ವೈರ್ಸ್ ಅನ್ನ ಯೂಸ್ ಮಾಡಿರ್ತೀವಿ, ದ್ಯಾಟ್ ಮೇ ಬಿ ಅ ಟ್ವಿಸ್ಟೆಡ್ ಪೇರ್ ಆರ್ ಕೋಯಾಕ್ಸಿಯಲ್ ಕೇಬಲ್ಸ್ ಅಂತ ಹೇಳ್ತೀವಿ. ಸೊ ಒಂದು ಅಥವಾ ನಾಲ್ಕು ಅಥವಾ ಐದು number of computers, depends on the office and the building. There are number of computers. In our e-library we have a 5 computers which are connected to each other, that is interconnection through the LAN ಅಂತಂದ್ರೆ ಅಲ್ಲೊಂದು ವೈರ್ ಅದ, ವೈಟ್ ಕಲರ್ ವೈರ್, RJ ಕೇಬಲ್ ಅಂತ ಕರಿತೀವಿ ಅದಕ್ಕೆ ನಾವು. ದಟ್ ಈಸ್ ಅ coaxial cable or twisted pair cable ಅನ್ನು ಯೂಸ್ ಮಾಡಿಕೊಂಡು we are going to use it. It is less costly as it is built with inexpensive hardware such as hubs, networks, adapters and ethernet cables ಅಂತ ಹೇಳ್ತಾನವ. So it is an inexpensive ಅಂತಂದ್ರೆ it hardly cost 500, 600 or 800 to buy a hardware which is going to interconnect the computers, and hardly it will cost around 3000 or 4000 to set up the LAN. That's enough. 3000 or 4000 ಅಷ್ಟೇ ಮಿನಿಮಮ್ ಕವರ್ ಆಗುತ್ತೆ. ಸೊ ಇನ್ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾನೆ, ಅದಕ್ಕೆ ಬಹಳಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ನಂದು ಕನೆಕ್ಷನ್ ಮಾಡಬೇಕಾದ್ರೆ ಅಂತೆಲ್ಲವನ್ನ ಹೇಳ್ತಾನೆ. ಸೊ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದ್ರೆ ಒಂದು ರೂಮ್ ಅಥವಾ ಒಂದು ಬಿಲ್ಡಿಂಗ್ ಒಳಗಡೆ ಕವರ್ ಆಗ್ತಂಥದ್ದು. ಆ ಕವರ್ ಮಾಡಲಿಕ್ಕೆ ಅಥವಾ ಇಂಟರ್ ಕನೆಕ್ಷನ್ ಬಿಟ್ವೀನ್ ಅ ಕಂಪ್ಯೂಟರ್ ಮಾಡಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಅ ಕೇಬಲ್ಸ್, ದಟ್ ಈಸ್ ಅ ಕೋಯಾಕ್ಸಿಯಲ್ ಕೇಬಲ್ ಆರ್ ಟ್ವಿಸ್ಟೆಡ್ ಪೇರ್ ಕೇಬಲ್ ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್, the data transferred at extremely faster rate. ಯಾಕೆ ಫಾಸ್ಟರ್ ರೇಟ್ ಅಂತಂದ್ರೆ ಅಲ್ಲಿ ಲೆಸ್ ಸ್ಪೇಸ್ ಇರ್ತಾವ. ಸೊ ಲೆಸ್ ಸ್ಪೇಸ್ ಇರ್ತಿದ್ರೆ ನಿಮ್ಮ ಟ್ರಾನ್ಸ್ಫರ್ ಆಫ್ ಡೇಟಾ ಏನಿರ್ತದಲ್ಲ ಅದು ಸ್ಪೀಡ್ ಆಗ್ತದೆ, ಅದರದ್ದು ಫ್ಲೋಯಿಂಗ್ ಆಫ್ ದ ಡೇಟಾ ಏನಾಗ್ತದೆ, ಸ್ಪೀಡ್ ಆಗ್ತದೆ. ಒಂದು ರೀಸನ್. ಇನ್ನೊಂದು ರೀಸನ್ ಏನು ಅಂತಂದ್ರೆ ವೈರ್ ಇರೋದ್ರಿಂದ ಅಲ್ಲೇ ಲೋಕಲ್ ಇರೋದ್ರಿಂದ ಅದು ಫಾಸ್ಟ್ ಆಗ್ತದೆ ಅಂತ ಹೇಳ್ಬಹುದು. ಸೊ ಲೋಕಲ್ ಏರಿಯಾ ನೆಟ್ವರ್ಕ್. ಸೊ ದಿಸ್ ಇಸ್ ದ ಲೋಕಲ್ ಏರಿಯಾ ನೆಟ್ವರ್ಕ್. ಒಂದಷ್ಟು ಕಂಪ್ಯೂಟರ್ಸ್ ಅನ್ನ ನಾವು ಲೋಕಲಿ ಕನೆಕ್ಟ್ ಮಾಡಿರ್ತೀವಿ, ದಟ್ ಈಸ್ ಇನ್ ದ ರೂಮ್. ಐ ಹೋಪ್ ಲೋಕಲ್ ಏರಿಯಾ ನೆಟ್ವರ್ಕ್ ಈಸ್ ಕ್ಲಿಯರ್. ನೆಕ್ಸ್ಟ್, ಜಂಪಿಂಗ್ ಟು ದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್. ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್ ಅಂದ್ರೆ ಟು ಕವರ್ ದ ಸಿಟಿ ವಿ ಆರ್ ಗೋಯಿಂಗ್ ಟು ಬಿಲ್ಡ್ ದ ನೆಟ್ವರ್ಕ್. ಒಂದು ಸಿಟಿಯನ್ನ ಕವರ್ ಮಾಡಕ್ಕೆ ನಾವು, ಅಥವಾ ಒಂದು ಸಿಟಿದಿಂದ ಸಿಟಿಗೆ ಕವರ್ ಮಾಡಕ್ಕೆ ವಿಲ್ ಅರೇಂಜ್ ದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಲ್ಯಾನ್ ಬಿಲ್ಡಿಂಗ್ ಅಥವಾ ಆಫೀಸ್ ಒಳಗಡೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಏನದಲ್ಲ ಅದನ್ನ ನಾವು ಇನ್ ದ ಸಿಟೀಸ್ ಅಂತ ಹೇಳ್ತೀವಿ. ಅದನ್ನ ನೋಡೋಣ ಅಂತ. ಎ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಇಸ್ ದಾಟ್ ಕವರ್ಸ್ ಅ ಲಾರ್ಜರ್ ಜಿಯೋಗ್ರಫಿಕಲ್ ಏರಿಯಾ ಆಫ್ ಇಂಟರ್ಕನೆಕ್ಟಿಂಗ್ ಡಿಫರೆಂಟ್ ಲ್ಯಾನ್ ಟು ಫಾರ್ಮ್ ಅ ಲಾರ್ಜರ್ ನೆಟ್ವರ್ಕ್ ಅಂತ ಹೇಳಿಕ್ಕೆ ನಾವು. ಲಾರ್ಜರ್ ನೆಟ್ವರ್ಕ್ ಅಂದ್ರೆ ಏನು, ಒಂದಷ್ಟು ದೊಡ್ಡ ನೆಟ್ವರ್ಕ್ಸ್ ಇರ್ತಾವ, ಅದನ್ನ ಕವರ್ ಮಾಡ್ಕೊಳ್ಳಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಮ್ಯಾನ್.
So government agencies use the man to connect us citizens or private industries. Government agencies some surveys ಅನ್ನ ಮಾಡಬೇಕು ಅಂತಂದ್ರೆ they are going to interconnect through the city. ನೀವು ಭಾಳ ದೂರ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ನಿಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ನಿಮ್ಮ ಈ ಬಿಜಾಪುರ್ ಬ್ರಾಂಚ್ ಒಳಗಡೆ ಮೇನ್ ಬ್ರಾಂಚ್ ಒಳಗಡೆ ನಿಮ್ಮ ಅಕೌಂಟ್ ಅದ, ನೀವು ಜಲ್ನಗರ್ ಬ್ರಾಂಚ್ ಅಲ್ಲಿ ಇದೀರಿ, ಸಮ್ ಎನ್ಕ್ವೈರಿ ಏನೋ ಕಮ್ಯುನಿಕೇಶನ್ ಮಾಡಬೇಕಾಗ್ಯದ, ನಿಮ್ಮ ಬ್ಯಾಂಕದ ಡೀಟೇಲ್ಸ್ ಅನ್ನ ತೆಗಿಬೇಕಾಗ್ಯದ ಅಂದಾಗ ಅವರು ನಮ್ಮ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅನ್ನು ಯೂಸ್ ಮಾಡ್ತಾರೆ. ಜಲ್ನಗರ್ ಬ್ರಾಂಚ್ ದಿಂತ್ರ ನಿಮ್ಮ ಮೇನ್ ಬ್ರಾಂಚ್ಗೆ ಕನೆಕ್ಷನ್ ಅನ್ನ ತಗೊಂಡು ನಿಮ್ಮ ಹಿಸ್ಟ್ರಿ ಅಥವಾ ನಿಮ್ಮ ಡೀಟೇಲ್ಸ್ ಅನ್ನ ಚೆಕ್ ಮಾಡ್ತಾರೆ. ಈ ತರ ಒಂದು ಎಕ್ಸಾಂಪಲ್ ಅನ್ನು ತಗೋಬಹುದು ನಾವು. ಅಂಡ್ ಗೌರ್ಮೆಂಟ್ ಏಜೆನ್ಸೀಸ್ ಅಂತ ಹೇಳ್ತಾ ನಾವು, ಗೌರ್ಮೆಂಟ್ ಏಜೆನ್ಸೀಸ್ ಅಂತಂದ್ರೆ ಗೌರ್ಮೆಂಟ್ ಗೆ ಸಂಬಂಧಪಟ್ಟಂತ ಒಂದಷ್ಟು ಏಜೆನ್ಸೀಸ್ ಇರ್ತಾವ, ಅವನು ಕೂಡ ಮ್ಯಾನ್ ಅನ್ನು ಯೂಸ್ ಮಾಡ್ತಾವ ಅಂತ ಹೇಳಿಕತ್ತಾನ. ಮ್ಯಾನ್ ಏನಂತಂದ್ರೆ ಒಂದಷ್ಟು ಲ್ಯಾಂಡ್ಸ್ ಅನ್ನ ಯೂಸ್ ಮಾಡ್ಕೊಂಡು, ಈಗ ನಿಮ್ BSNL ಎಲ್ಲ ಬರ್ತದಲ್ಲ, ದಟ್ ಕಮ್ಸ್ ಅಂಡರ್ ದ ಮ್ಯಾನ್ ಓನ್ಲಿ. BSNL ಅಂತಂದ್ರೆ ವೈರ್ ಥ್ರೂನೇ ಆಗ್ತದ, ವೈರ್ ಅಂಡರ್ ಗ್ರೌಂಡ್ ಇರ್ತದ. ಡೋಂಟ್ ವರಿ, ವೈರ್ ಅಂಡರ್ ಗ್ರೌಂಡ್ ಇರ್ತದ ಅಂತ ಹೇಳ್ತೀವಿ, ಅದ್ರ ಬಗ್ಗೆನೇ ನಾವು ಕಲ್ತಿದೀವಿ. ಟೆಲಿಕಾನ್ಫರೆನ್ಸಿಂಗ್ ಒಳಗೆ ಒಂದ್ ಸ್ವಲ್ಪ ಹೇಳ್ತೀನಿ ನಾನು. ವೈರ್ ನೆಟ್ವರ್ಕಿಂಗ್ ವೈರ್ ಥ್ರೂನೇ BSNL ವರ್ಕ್ ಆಗ್ತದೆ. ಇಂಟರ್ ಕನೆಕ್ಟೆಡ್ ಇರ್ತಾವ. ಸಮ್ ಲ್ಯಾನ್ಸ್ ಅನ್ನ ಏನ್ ಮಾಡ್ತೀವಿ ನಾವು, ಕೊಲಿಷನ್ ಮಾಡ್ಕೋತೀವಿ ಅಥವಾ ಗ್ರೂಪ್ ಮಾಡ್ಕೋತೀವಿ. ಸೊ ಟೆಲಿಫೋನ್ ಎಕ್ಸ್ಚೇಂಜ್ ಲೈನ್ ಮುಖಾಂತರ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಹೋಗ್ತೀವಿ. ದಿಸ್ ಇಸ್ ಆಲ್ ಅಬೌಟ್ ದ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇಲ್ಲೇನೋ ಹೇಳ್ತಾ ನೋಡ್ರಿ, ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅದ ಇಲ್ಲಿ. The most widely used protocols. What do you mean by the protocol? That word is a protocol ಅಂತಂದ್ರೆ some rules and regulations. When you are framing a network, some rules and regulations you need to maintain. When you are going to communicate with each other, ನೀವು ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಫ್ರೇಮ್ ಮಾಡ್ಕೋತೀರಿ. ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫ್ರೇಮ್ ಮಾಡ್ಕೋತೀರಿ? ಯಾರ ಜೊತೆ ಮಾತಾಡ್ಲಿಕತ್ತೀನಿ, ಹೆಂಗ್ ಮಾತಾಡ್ಲಿಕತ್ತೀನಿ, ಏನ್ ಮಾತಾಡ್ಬೇಕು, ಎಲ್ಲಾ ಪಾಯಿಂಟ್ಸ್ ಅನ್ನ ತಲೆಗೆ ಇಟ್ಕೊಂಡು ನೀವು ಇನ್ನೊಬ್ಬರ ಜೊತೆ ಕಮ್ಯುನಿಕೇಶನ್ ಅನ್ನ ಮಾಡ್ಕೋತಾ ಹೋಗ್ತೀರಿ. ಕರೆಕ್ಟ್ ಅದರಿ? ಹಂಗೆ ನೆಟ್ವರ್ಕ್ ಕೂಡ ನಾನು ಯಾರ ಜೊತೆ ಇದ್ದೀನಿ, ಏನ್ ಮಾಡ್ಲಿಕತ್ತೀನಿ, ಹೆಂಗ್ ನಾ ಡೇಟಾನ ಟ್ರಾನ್ಸ್ಫರ್ ಮಾಡಬೇಕು, ಇನ್ ಲೋಕಲ್ ಏರಿಯಾ ನೆಟ್ವರ್ಕ್ ಒಳಗೆ ಹೆಂಗ್ ಟ್ರಾನ್ಸ್ಫರ್ ಮಾಡಬೇಕು, ಮ್ಯಾನ್ ಒಳಗೆ ಹೆಂಗ್ ಟ್ರಾನ್ಸ್ಫರ್ ಮಾಡಬೇಕು ಅಂತೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಹಾಕೊಟ್ಟಿರ್ತಾರೆ. ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪ್ರಕಾರ ವರ್ಕ್ ಮಾಡ್ತದೆ. ಇದಕ್ಕೆ ಪ್ರೋಟೋಕಾಲ್ ಅಂತ ಕರಿತೀವಿ. ರೂಲ್ಸ್ ಅಂಡ್ ರೆಗ್ಯುಲೇಷನ್ ವಿಚ್ ಆರ್ ಯೂಸ್ಡ್ ಇನ್ ದ ನೆಟ್ವರ್ಕಿಂಗ್ ಅಂತ ಹೇಳ್ತಾರೆ. ಅರ್ಥ ಆಗಿದ್ರಿ? ಪ್ರೋಟೋಕಾಲ್ಸ್ ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ಯೂಸ್ಡ್ ಇನ್ ನೆಟ್ವರ್ಕಿಂಗ್ ಅಂತ ಹೇಳ್ತೀವಿ ನಾವು. ಸೊ RS-232 ಇವೆಲ್ಲ ಏನವು ನೆಟ್ವರ್ಕ್ಸ್, ATM, ISND ಇವೆಲ್ಲವೇನು ಪ್ರೋಟೋಕಾಲ್ಸ್ ಅಂತ ಅರ್ಥ ಮಾಡ್ಕೋರಿ. ಐ ಹೋಪ್ ರೇಂಜ್ ಒಳಗಡೆ ಇದು ಹೈಯರ್ ಇರ್ತದೆ, ಯಾಕಂದ್ರೆ ಬಿಗ್ ಇರ್ತದೆ. ಲೋಕಲ್ ಏರಿಯಾ ನೆಟ್ವರ್ಕ್ಸ್ ಅನ್ನ ಟುಗೆದರ್ ಫಾರ್ಮ್ ಮಾಡಿ ನಾವು ಏನ್ ಮಾಡ್ಲಿಕ್ಕತ್ತೀವಿ, we are going to frame the network, metropolitan area network. So metropolitan area network, as we cover this one, ಒಂದಷ್ಟು ಲ್ಯಾಂಡ್ಸ್ ಅನ್ನ ಕನೆಕ್ಟ್ ಮಾಡಿಕೊಂಡು ಒಂದು ಸಿಟಿ ಒಳಗಡೆನೆ ಕಮ್ಯುನಿಕೇಶನ್ ಮಾಡುವಂಥದ್ದು. ಅಜೂಮ್ ದಟ್ ಒಂದು ಎಕ್ಸಾಂಪಲ್ ಅನ್ನ ತಗೊಂಡಾಗ, ಇಫ್ ಟೇಕ್ ಅನ್ ಎಕ್ಸಾಂಪಲ್ ಆಸ್ ಅ ಬ್ಯಾಂಕ್ ಆಫ್ ದ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ದಟ್ ಜಲ್ನಗರ್ ಬ್ರಾಂಚ್ ಅಂಡ್ ಗಾಂಧಿ ಚೌಕ್ ಮೇನ್ ಬ್ರಾಂಚ್ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ via the metropolitan area network only. Some protocols use ಮಾಡ್ತಾರೆ and all the things we discussed here. Also metropolitan area big network, so it is a range is greater than the local area network only. Let me come to the next point, that is this is the diagram. metropolitan area ಒಂದಷ್ಟು ಡಿವೈಸಸ್ ಅಲ್ಲಿ ಒಂದೊಂದೇ ಡಿವೈಸಸ್ ಕನೆಕ್ಟ್ ಆಗಿದೆ. ಇಲ್ಲಿ ಒಂದಷ್ಟು so many devices are going to connect with each other using the metropolitan area. See here, some mobile and laptop and all the things. ಅಲ್ಲಿ ಬರೀ PC ಇತ್ತು ಅಥವಾ ಮೊಬೈಲ್ ಇರ್ತದೆ, ಇನ್ನೊಂದು ಥಿಂಗ್ಸ್ ಇರ್ತಾವ. ನೆಕ್ಸ್ಟ್ ಪಾಯಿಂಟ್, ಯೂಸಸ್ ಆಫ್ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ಸ್. ಎಲ್ಲೆಲ್ಲಿ ಇದನ್ನು ಯೂಸ್ ಮಾಡ್ತಾರೆ? MAN is used in a communication between the banks in city. As I told that banks in city, ಒಂದೇ ಸಿಟಿ ಒಳಗೆ ಇರತಕ್ಕಂಥ ಬ್ಯಾಂಕ್ಸ್ ಯೂಸ್ ಮಾಡಬಹುದು. ಅಥವಾ ನಿಮ್ದು ಯಾವುದೇ ರಿಸರ್ವೇಶನ್, ಏರ್ಲೈನ್ ಅಂತ ಕೊಟ್ಟಿದ್ದಾನಿಲ್ಲ, he has given as a airline, but you can take any other examples, that booking a bus, reserving the trains and all the things. Then college to college communication, we are going to do the college and college communication. Assume that there is a RCU section is in Bijapur. As you know that it is present in front of the university, Mahila University. There we can send a mail through our computer. From Vedant College to, we are communicating RCU branch which is present in the Bijapur. College to college communication kuda ಮಾಡಬಹುದು. It can also use to communication with the
ಕಮ್ಯುನಿಕೇಶನ್ ಫಾರ್ ದ ಕಮ್ಯುನಿಕೇಶನ್ ಇನ್ ದ ಮಿಲಿಟರಿ ಸೆಕ್ಷನ್ ಒಳಗಡೆ, ಅಂದ್ರೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಏನಾದರೂ ಮೆಸೇಜ್ ಕಳಿಸ್ಬೇಕಾಗಿತ್ತು ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಅನ್ನ ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು ಅಂದ್ರೂ ಕೂಡ ಇದೇ ನೆಟ್ವರ್ಕ್ ಅನ್ನ ಯೂಸ್ ಮಾಡ್ತಾರ. ನೆಕ್ಸ್ಟ್, ವೈಡ್ ಏರಿಯಾ ನೆಟ್ವರ್ಕ್. So you are getting all the information about the coronavirus worldwide. ಎಷ್ಟು coronavirus 20 lakh above coronavirus cases ಅದಾವಂತ World Health Organization is going to tell. How the World Health Organization is going to gather the data country to country. It is going to communicate with the systems. ಅಲ್ಲಿರ್ತಕ್ಕಂಥ ಹೆಲ್ತ್ ಆರ್ಗನೈಜೇಷನ್ ಬ್ರಾಂಚಸ್, ಅಲ್ಲಿದಿಂತ್ರ ಈ ಬ್ರಾಂಚಸ್ಗೆ ವರ್ಲ್ಡ್ ವೈಡ್ ಇಂಡಿಯಾ ಒಳಗೆ ಇಷ್ಟ ಅದಾವ, ಅಮೆರಿಕಾ ಒಳಗೆ ಇಷ್ಟು ಕೇಸಸ್ ಅದಾವ ಅಂತೆಲ್ಲಾನು ನಮ್ಗೆ ಗೊತ್ತಾಗ್ಲಿಕ್ಕತ್ತದ ಅಂತಂದಾಗ ಅಲ್ಲಿ ಯೂಸ್ ಆಗ್ತಕ್ಕಂಥ ನೆಟ್ವರ್ಕ್ ವೈಡ್ ಏರಿಯಾ ನೆಟ್ವರ್ಕ್ ಕಂಟ್ರಿ ವೈಸ್ ಯೂಸ್ ಆಗತ್ತಿದೆ. It is country wise. Sir, how it is going to work? It may be working on the fiber optics or else satellite links. Satellite link ಮುಖಾಂತರನು ವರ್ಕ್ ಆಗ್ತದೆ, ಫೈಬರ್ ಆಪ್ಟಿಕ್ಸ್ ವರ್ಕ್ ಆಗ್ತದೆ, ಫೈಬರ್ ಆಪ್ಟಿಕ್ ಮುಖಾಂತರ ವರ್ಕ್ ಆಗ್ತದೆ. ಈ ಒಂದಿಷ್ಟು ವೈಡ್ ಏರಿಯಾ ನೆಟ್ವರ್ಕ್ ಅಂತಂದ್ರೆ ಕಂಟ್ರಿ ವೈಸ್, ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಅಂತಂದ್ರೆ ಸಿಟಿ ವೈಸ್, ಅಂಡ್ ಲ್ಯಾನ್ ಅಂತಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂದ್ರೆ ಬಿಲ್ಡಿಂಗ್ ಅಥವಾ ಆಫೀಸ್ ವೈಸ್, ಒಂದು ರೂಮ್ ಅಂತ ಹೇಳ್ತೀವಿ ನಾವು. ಇದು ಮೇನ್ ಥಿಂಗ್. A wide area network is not limited to signal location, as if local area network only building ಒಳಗಡೆ ಕಮ್ಯುನಿಕೇಟ್ ಮಾಡಬೇಕು. ಅದರ್ ದ್ಯಾನ್ ಬಿಲ್ಡಿಂಗ್ ಬಿಟ್ಟು ಬೇರೆ ಕಡೆ ಅಥವಾ ನಿಮ್ಮ ಆಫೀಸ್ ಬಿಟ್ಟು ಬೇರೆ ಕಡೆ ಲ್ಯಾನ್ ಕನೆಕ್ಷನ್ಸ್ ಕೊಡ್ಲಿಕ್ಕೆ ಬರಂಗಿಲ್ಲ, ಅದು ಲಿಮಿಟೆಡ್ ಲೆಂತ್ ಅದ. ಸೊ ಮೆಟ್ರೋಪಾಲಿಟನ್ ಏರಿಯಾ ವಿದಿನ್ ಅ ಸಿಟಿ ಯು ಕ್ಯಾನ್ ಕಮ್ಯುನಿಕೇಟ್, or within a city or within a area you can communicate, but it is not having a limitation. ಇಷ್ಟೇ ಲೆಂತ್ ಇರಬೇಕು, ಇಷ್ಟೇ ಏರಿಯಾ ಒಳಗೆ ಇದು ಕವರ್ ಆಗಬೇಕು ಅಂತ ಇಲ್ಲ. It is not like that. It is having a large geographical area through the line, ಟೆಲಿಫೋನ್ ಲೈನ್ ಮುಖಾಂತರನು ಕನೆಕ್ಟ್ ಆಗಿರ್ಬೋದು, ಫೈಬರ್ ಆಪ್ಟಿಕ್ ಮುಖಾಂತರನು ಕನೆಕ್ಟ್ ಆಗಿರ್ಬೋದು, ಅಥವಾ ಸ್ಯಾಟಲೈಟ್ ಲಿಂಕ್ಸ್ ಅನ್ನು ಕೂಡ ಇದು ಯೂಸ್ ಮಾಡಬಹುದು. The internet is one of the biggest WAN in the world. Whatever you are going to use, sir, I am having a Jio internet, I am having Airtel internet, ಇವೆಲ್ಲವೂ ಕೂಡ ಇಂಟರ್ನೆಟ್ ಅಂತ ಬಂದಾಗ ಇಟ್ ಇಸ್ WAN ಅಂತ ಹೇಳ್ತೀವಿ ನಾವು. ವರ್ಲ್ಡ್ ವೈಡ್ or ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಇದನ್ನ ಎದಕ್ಕೆ ಯೂಸ್ ಮಾಡ್ತಾರೆ ಸರ್ ಅಂತಂದ್ರೆ ಬಿಸ್ನೆಸ್ ಪರ್ಪಸ್, IT ಇಂಡಸ್ಟ್ರೀಸ್ ಯೂಸ್ ಮಾಡ್ತಾವ. ಒಂದು ಕಂಟ್ರಿ ಇಂದ ಇನ್ನೊಂದು ಕಂಟ್ರಿಗೆ ಕಮ್ಯುನಿಕೇಟ್ ಮಾಡಕ, ತಮ್ಮ ಪ್ರಾಜೆಕ್ಟ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಕ. ಆಸ್ ಯು ನೋ ದಟ್ ಗವರ್ಮೆಂಟ್ ಡೂಯಿಂಗ್ ನೌ, government is going to submit the report of the coronavirus through this wide area network only to the World Health Organization and education. Now we are going to do that. ನಾವೇನ್ ಮಾಡ್ಲಿಕ್ಕತ್ತೀವಿ ಅದನ್ನು ವೈಡ್ ಏರಿಯಾ ನೆಟ್ವರ್ಕ್ ಒಳಗಡೆನೆ ಮಾಡ್ಲಿಕ್ಕತ್ತೀವಿ. ಸರ್ ಹೌ ಸರ್, ನಾನು ಇದನ್ನ ಯೂಟ್ಯೂಬ್ ಒಳಗಡೆ ಹಾಕ್ತೀನಿ. ಯೂಟ್ಯೂಬ್ ಓವರ್ ಆಲ್ ಎಲ್ಲ ಕಡೆನೂ ಇರ್ತದೆ, ಅದರ್ ಕಂಟ್ರೀಸ್ ಒಳಗೂ ಇರ್ತದೆ. ಸೊ ಎಜುಕೇಶನ್ ಆಲ್ಸೋ ಯೂಸ್ಡ್ ವೈಡ್ ಏರಿಯಾ ನೆಟ್ವರ್ಕ್. This is what a WAN is here. Workstation and server. Workstation and server ಅಂತಂದ್ರೆ ಒಂದಷ್ಟು ಡೇಟಾಸ್ ಅನ್ನ ಸ್ಟೋರ್ ಮಾಡಿ. ಈಗ ನಾನು ಇದನ್ನ ಯೂಟ್ಯೂಬ್ ಒಳಗೆ ಹಾಕ್ತೀನಿ, ಯೂಟ್ಯೂಬ್ ಒಂದು ಸರ್ವರ್ ಇರ್ತದೆ, ಆ ಸರ್ವರ್ ಬೇರೆ ಕಂಟ್ರೀಸ್ ಜೊತೆ ಕಮ್ಯುನಿಕೇಟ್ ಮಾಡಿರ್ತದೆ. ಸೊ ದಿಸ್ ಇಸ್ ವಾಟ್ ಅ ವೈಡ್ ಏರಿಯಾ ನೆಟ್ವರ್ಕ್. I hope this is clear. This topic is clear to you people. Thank you very much. This is a very important topic. It will be asked in the examination for the 5 marks. This is your notes. Refer this PPT. It is your notes. Okay. Thank you.